ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಮಂಡೇ ಆ್ಯಂಡ್ ಆಫೀಸ್ ಇದೆ. ಆಫೀಸ್ಗೆ ಹೋಗಬೇಕು, ತಿಂಡಿ ಮಾಡಬೇಕು. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡಿತಾ ಕೂತಿದ್ದೀನಿ. ವೀಕೆಂಡ್ ಆದಮೇಲೆ ಮಂಡೇ ಯಾಕಾದರೂ ಬರುತ್ತೋ ಅನಿಸುತ್ತೆ. ನಿಜವಾಗ್ಲೂ ಆಫೀಸ್ಗೆ ಹೋಗೋ ಮೂಡ್ ಸ್ವಲ್ಪನೂ ಇರಲ್ಲ. ಇನ್ನು ವೀಕೆಂಡ್ ಮೂಡಲ್ಲೇ ಇರ್ತೀವಿ. ಮನೆಯಲ್ಲೇ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ತಿನ್ಕೊಂಡು ಮಲಗಿರ್ತೀವಲ್ಲ, ಹಾಗಾಗಿ ಮಂಡೇ ಸ್ವಲ್ಪ ಕಷ್ಟ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲಲ್ವಾ. ಎದ್ದೇಳಬೇಕು, ತಿಂಡಿನೂ ಮಾಡಬೇಕು, ಎಲ್ಲನೂ ಮಾಡಬೇಕು, ಆಫೀಸ್ಗೆ ಹೋಗಬೇಕು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ತಿಂಡಿ ಚಪಾತಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಚಪಾತಿಗೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಒಂದು ಸೂಪರ್ ಪಲ್ಯ ಮಾಡ್ಕೊಂಬೇಡ ಆಯಿತಾ. ಸೊ ನಾನಿಲ್ಲಿ ಅಡ್ಲೆಕಾಯಿನ ಯೂಸ್ ಮಾಡಿಕೊಂಡು ಒಂದು ಪಲ್ಯನ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಸಣ್ಣದಾಗಿ ಅಡ್ಲೆಕಾಯಿನ ಕಟ್ ಮಾಡಿ ಇಟ್ಕೋಬೇಕು. ನಂತರ ಒಂದು ಗಡ್ಡೆ ಈರುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ, 2 ಟೊಮೊಟೊ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪ್ಯಾನ್ಗೆ ಎಣ್ಣೆನ ಸೇರಿಸ್ಕೊಂಡು ಸಾಸಿವೆ ಕರಿಬೇವನ್ನ ಸೇರಿಸ್ಕೊಂಡು ಜಜ್ಕೊಂಡಿರುವಂತಹ ಒಂದು ಗಡ್ಡೆ ಬೆಳ್ಳುಳ್ಳಿ, ಹಚ್ಕೊಂಡಿರುವಂತಹ ಒಂದು ಗಡ್ಡೆ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿತಾ. ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಟೊಮೊಟೊನ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಅಡ್ಲಕಾಯಿನ ಸೇರಿಸ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಸೊ ಬೇಗ ಬೇಯುತ್ತೆ, ತುಂಬ ಹೊತ್ತು ಟೈಮ್ ತಗೊಳ್ಳೋದಿಲ್ಲ. ಸೊ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅಡ್ಲಕಾಯಿನ. ಮಸಾಲೆ ಹಾಕೋಕ್ಕೂ ಮುಂಚೆನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ನೀರು ಬಿಟ್ಕೊಳ್ಳುತ್ತೆ. ಸೊ ನೀರೆಲ್ಲ ಸ್ವಲ್ಪ ಬೇಯೋವರೆಗೂ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ನಂತರ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಹಾಗೂ ಗರಂ ಮಸಾಲನ ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು 2 ಸ್ಪೂನ್ನಷ್ಟು ನಾನು ಸಾಂಬಾರು ಮಸಾಲನ ಸೇರಿಸ್ಕೊತಾ ಇದ್ದೀನಿ. ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಸಾಂಬಾರು ಪುಡಿ ಇರುತ್ತಲ್ಲ, ಅದನ್ನು ಸೇರಿಸ್ಕೊಳ್ಳಿ, ಅಥವಾ ಆಚಿ ಸಾಂಬಾರು ಪೌಡರ್ನ ಯೂಸ್ ಮಾಡಿದ್ರೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಂತರ ನಮಗೆ ಗ್ರೇವಿ ಎಷ್ಟು ಬೇಕೋ ಅದಕ್ಕೆ ನೋಡಿಕೊಂಡು ಅದಕ್ಕೆ ಅಳತೆಗೆ ತಕ್ಕನಾಗಿ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಎಣ್ಣೆ ಬಿಟ್ಟಿದೆ, ಈಗ ಗ್ರೇವಿ ಆಗಿದೆ. ಈಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ತೆಂಗಿನಕಾಯಿ ತುರಿ. ಸೊ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಕೊನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದಾದಂಥ ಅಡ್ಲಕಾಯಿ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ. ಇದನ್ನು ನೀವು ರೊಟ್ಟಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಯಾವುದ್ರ ಜೊತೆ ಬೇಕಾದ್ರೂ ಸಹ ತಿನ್ಬೋದು. ತುಂಬ ಬೇಗನೆ ಕೂಡ ಆಗುತ್ತೆ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾನು ಸಹ ಆಫೀಸ್ಗೆ ಹೊರಟೆ. ಅಂತೂ ಇಂತೂ 1.5 ಅವರ್ ಟ್ರಾವೆಲ್ ಮಾಡಾದ್ಮೇಲೆ ಆಫೀಸ್ ರೀಚ್ ಆದೆ. ಆಫೀಸಿಗೆ ಬಂದು ಲಾಗಿನ್ ಮಾಡಿ ಕೆಲಸ ಶುರು ಮಾಡ್ಕೊಂಡಿದ್ದಾಯಿತು. ಕೆಲಸ ಎಲ್ಲ ಸ್ವಲ್ಪ ಮುಗಿಸಿ ಈವ್ನಿಂಗ್ ಬ್ರೇಕ್ ತೊಗೊಂಡು ವಾಕ್ ಮುಗಿಸ್ಕೊಂಡು ಅಗೇನ್ ಬ್ಯಾಕ್ ಟು ವರ್ಕ್. ಬ್ಯಾಲೆನ್ಸ್ ವರ್ಕ್ನ ಮುಗಿಸ್ಕೊಂಡು ಮನೆಯಿಂದ ತಂದಿದ್ದು ಊಟ ಎಲ್ಲ ತಣ್ಣಗಾಗಿತ್ತು. ಸೊ ಓವನ್ನಲ್ಲಿಟ್ಟು ಊಟನೆಲ್ಲ ಬಿಸಿ ಮಾಡಿಕೊಂಡು ನೈಟ್ ಊಟ ಮುಗಿಸಿ ನಾನು ಲಾಗೌಟ್ ಮಾಡಿ ಮನೆ ಕಡೆ ಹೊರಟೆ. ಸಿ ಯು ಅಗೇನ್.